Hi everyone, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? I hope everyone is doing great and ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. And ನಾನು you can do it. ತುಂಬಾ ಗ್ಯಾಪ್ ಆಗೋಯ್ತು ವಿಡಿಯೋ ಮಾಡಿ. ಓಕೆ. ಸೊ ಐ ಥಿಂಕ್ ಇದು ಆಲ್ಮೋಸ್ಟ್ 1 ಮಂತ್ ಆಗಿದೆ ನಾನು ಸ್ಕಿನ್ ಕೇರ್ ವಿಡಿಯೋ ಮಾಡಿ. ಸೊ ಯಾರು ಸ್ಕಿನ್ ಕೇರ್ ವಿಡಿಯೋಸ್ಗೋಸ್ಕರ ವೆಯ್ಟ್ ಮಾಡಿದ್ರಿ ಅವರಿಗೆಲ್ಲ ತುಂಬಾ ಸಾರಿ ಅಂಡ್ ವೆಯ್ಟ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಅಂಡ್ ಇನ್ನೊಂದು ವಿಚಾರ ಏನ್ ಹೇಳ್ಬೇಕಂದ್ರೆ ನನ್ನ ಚಾನೆಲ್ಗೆ 1K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ. ಸೊ ಇದನ್ನು ವಿಡಿಯೋ ಮಾಡಿ ಹೇಳದ ಅನ್ಕೊಂಡೆ, ಬಟ್ ನಾನು ವಿಡಿಯೋ ಮಾಡಕ್ ಟೈಮ್ ಸಿಕ್ಕಿರ್ಲಿಲ್ಲ. ಸೊ ತುಂಬಾ ಥ್ಯಾಂಕ್ಸ್ ಎಲ್ರಿಗೂ ನನಗೆ 1K ಸಬ್ಸ್ಕ್ರೈಬರ್ನ ರೀಚ್ ಆಗೋದಿಕ್ಕೆ ಸಹಾಯ ಮಾಡಿದ್ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ಸ್. ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಕೂಡ ತುಂಬಾ 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 ಥ್ಯಾಂಕ್ಸ್. ಇವತ್ತು ನಾನು ಮಾಡ್ತಿರೋದು ಒಂದು ಇಂಪಾರ್ಟೆಂಟ್ ಟಾಪಿಕ್. ನನ್ನ ಚಾನೆಲ್ ಅಲ್ಲಿ ನಾನು ಪೋಸ್ಟ್ ಮಾಡಿದ್ದು ಟ್ರೆಟಿನಾಯಿನ್ ವಿಡಿಯೋ ಬಗ್ಗೆ ಪೋಸ್ಟ್ ಮಾಡಿದ್ದೆ. ಅದರಲ್ಲಿ ನಾನು ಯಾರು ಯೂಸ್ ಮಾಡಬೇಕು ಯಾರು ಯೂಸ್ ಮಾಡಬಾರ್ದು ಅನ್ನೋದನ್ನ ನಾನೊಂದು ಸ್ವಲ್ಪ ಮೆನ್ಷನ್ ಮಾಡಿ ಹೇಳ್ಬೇಕು ಮತ್ತೊಂದು ವಿಡಿಯೋ ಮಾಡಿ ಅಂತ ಅನ್ಕೊಂಡಿದ್ದೆ. ಬಟ್ ಆ ವಿಡಿಯೋ ಮಾಡಕ್ ನಂಗೆ ಟೈಮ್ ಸಿಕ್ಕಿರ್ಲಿಲ್ಲ. ಸೊ ಇವಾಗ ಆ ವಿಡಿಯೋನ ಮಾಡ್ತಿದ್ದೀನಿ. ಸೊ ತುಂಬಾ ಜನ ಇವಾಗ ಕಮೆಂಟ್ಸ್ ಹಾಕ್ತಿದ್ದಾರೆ, ಅದಕ್ಕೆ ಈಗ ನಾನು ಪ್ರೆಗ್ನೆನ್ಸಿ ಇದ್ದೀನಿ ಅಥವಾ ನಾನು ಬ್ರೆಸ್ಟ್ ಫೀಡ್ ಮಾಡ್ತಿದ್ದೀನಿ ಯೂಸ್ ಮಾಡ್ಬೋದಾ, ನಾನು ಬ್ಲ್ಯಾಕ್ ಇದ್ದೀನಿ ವೈಟ್ ಆಗೋದಕ್ಕೆ ಯೂಸ್ ಮಾಡ್ಬೋದಾ ಅಂತ ಈ ತರ ಎಲ್ಲ ಸ್ವಲ್ಪ ಎಂಕ್ವೈರಿ ಇದೆ ಅಲ್ವಾ ಟ್ರೆಟಿನಾಯಿನ್ ಬಗ್ಗೆ, ಯಾರು ಯೂಸ್ ಮಾಡಬೇಕು ಯಾರು ಯೂಸ್ ಮಾಡಬಾರ್ದು ಅನ್ನೋದು. ಸೊ ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಟ್ರೆಟಿನಾಯಿನ್ ವಿಡಿಯೋನ ನೋಡಿಲ್ಲ ಅಂತಂದ್ರೆ ಅದನ್ನ ನೋಡಿ ಆಮೇಲೆ ಈ ವಿಡಿಯೋ ನೋಡಿ. ಸೊ ನಾನೊಂದು 1 or 3 ವಿಡಿಯೋಸ್ ಟ್ರೆಟಿನಾಯಿನ್ ಬಗ್ಗೆ ಮಾಡಿದ್ದೀನಿ, ಅದೆಲ್ಲ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅಂದ್ರೆ ಟ್ರೆಟಿನಾಯಿನ್ ಯೂಸ್ ಮಾಡೋದು ಹೇಗೆ, ಏನ್ ಬೆನಿಫಿಟ್ಸ್ ಅಂಡ್ ಯಾವ ಮಾಯಶ್ಚರೈಸರ್ ಯೂಸ್ ಮಾಡಬೇಕು ಜೊತೆಗೆ. ಸೊ ಇದೆಲ್ಲ ನಾನೊಂದು ಪಾರ್ಟ್ ವೈಸ್ ಮಾಡಿ ಹಾಕಿದ್ದೀನಿ. ಸೊ ಹೋಗಿ ನೋಡ್ಬೋದು. ಓಕೆ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಇವಾಗ ಕ್ವಿಕ್ ಆಗಿ ತಿಳ್ಕೊಳ್ಳೋದ. ಸೊ ಯಾರು ಟ್ರೆಟಿನಾಯಿನ್ ನ ಯೂಸ್ ಮಾಡಬಾರ್ದು ಅಂತ, ನೀವೇನಾದ್ರೂ ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡ್ತಿದ್ರೆ ಪ್ಲೀಸ್ ಸ್ಟಾಪ್ ಯೂಸಿಂಗ್ ಬಿಫೋರ್ ಅ ಮಂತ್ ಅಥವಾ 2 months. ಓಕೆನಾ, 1 month or 2 months ಮುಂಚೆನೆ ನೀವು ಟ್ರೆಟಿನಾಯಿನ್ ಅಥವಾ ರೆಟಿನಾಲ್ ಎನಿ ಕೈಂಡ್ ಆಫ್ ವಿಟಮಿನ್ ಎ ನೀವು ಯೂಸ್ ಮಾಡ್ತಿದ್ರೆ ಸೊ ಪ್ಲೀಸ್ ಸ್ಟಾಪ್ ಯೂಸಿಂಗ್. ಈವನ್ ನೀವು ಓರಲ್ ಅಂದ್ರೆ ಸಪ್ಲಿಮೆಂಟ್ ಟೈಪ್ ಕೂಡ ಏನಾದ್ರೂ ವಿಟಮಿನ್ ಎ ನ ನೀವು ತಗೊಳ್ತಿದ್ರೆ, ಲೈಕ್ ನೀವು ಕೊಲಾಜನ್ ಸಪ್ಲೈ ಅದು ಇದು ಎಲ್ಲ ಇವಾಗ ಸಿಗುತ್ತಲ್ಲ ಮಾರ್ಕೆಟ್ ಅಲ್ಲಿ ಜಾಸ್ತಿ, ಸೊ ಅದೆಲ್ಲ ಯೂಸ್ ಮಾಡ್ತಿದ್ದೀರಾ ಅಥವಾ ಡಾಕ್ಟರ್ನ ಕನ್ಸಲ್ಟ್ ಅಂದ್ರೆ ನೀವು ನಿಮ್ಮ ಡರ್ಮಟಾಲಜಿಸ್ಟ್ ನ ಕನ್ಸಲ್ಟ್ ಮಾಡಿನೇನೆ ನೀವು ವಿಟಮಿನ್ ಎ ಅನ್ನೋ ವಿಟಮಿನ್ ನ ಸೊ ನೀವೇನಾದ್ರೂ ಟ್ರೆಟಿನಾಯಿನ್ ಅಥವಾ ರೆಟಿನಾಲ್ ಅಥವಾ ಎನಿ ಕೈಂಡ್ ಆಫ್ ಓರಲ್ ಟೈಪ್ ಅಲ್ಲೂ ಯೂಸ್ ಮಾಡ್ತಿದ್ರೆ, ಪಿಲ್ಸ್ ಟೈಪ್ ಅಲ್ಲೂ ಕೂಡ ಒಂದ್ಸರಿ ಅದೇ ಡರ್ಮಟಾಲಜಿಸ್ಟ್ ನ ನೀವು ಸಜೆಸ್ಟ್ ಮಾಡಿ ಈ ತರ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಅಲ್ಲಿ ಇದ್ದೀನಿ, ಶುಡ್ ಐ ಸ್ಟಾಪ್ ಯೂಸಿಂಗ್ ಇಟ್ ಅಂತ. ಸೊ ಅವರು ಅದನ್ನ ಸ್ಟಾಪ್ ಮಾಡಿ ಅದಕ್ಕೆ ಏನ್ ಹೇಳ್ತಾರೆ, ಅದಕ್ಕೆ ವಿಟಮಿನ್ ಎಗೆ ಏನ್ನ ಎಕ್ಸ್ಚೇಂಜ್ ಮಾಡ್ಬೋದು ಅಂದ್ರೆ ಟ್ರೆಟಿನಾಯಿನ್ ಅಥವಾ ರೆಟಿನಾಲ್ ನ ಯಾವ್ದ್ರಲ್ಲಿ ರಿಪ್ಲೇಸ್ ಮಾಡ್ಬೋದು. ಸೊ ಅದನ್ನ ಅವರು ಹೇಳ್ತಾರೆ ನಿಮ್ಗೆ. ಸೊ ಯು ಹ್ಯಾವ್ ಟು ಸ್ಪೀಕ್ ವಿತ್ ಯುವರ್ ಡಾಕ್ಟರ್. ಅರ್ಥ ಆಯ್ತಾ? ನೀವು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿದ್ದೀರಾ ಅಂದ್ರೆ ಫ್ರಮ್ ಮೈ ಸೈಡ್ ನಾನು ಏನ್ ಹೇಳೋದಂದ್ರೆ ಯು ಶುಡ್ ಸ್ಟಾಪ್ ಯೂಸಿಂಗ್ ಎನಿ ಕೈಂಡ್ ಆಫ್ ವಿಟಮಿನ್ ಎ ಫಾರ್ಮ್ ಇರೋ ಅಂತ ಟ್ರೆಟಿನಾಯಿನ್ ಆಗ್ಲಿ ರೆಟಿನಾಲ್ ಆಗ್ಲಿ ಅಂಡ್ ಎನಿಥಿಂಗ್ಸ್ ಯು ಶುಡ್ ಸ್ಟಾಪ್ ಯೂಸಿಂಗ್ ಇಟ್. ಮತ್ತೆ ಇನ್ನೊಂದು ಇದು ಪ್ರೆಗ್ನೆಂಟ್ ಇದ್ದೀರಾ ಅಂತಂದ್ರೆ ಡೋಂಟ್ ಇವನ್ ಥಿಂಕ್ ಟು ಯೂಸ್ ಇಟ್. ಓಕೆ, ರಿಸರ್ಚ್ ಅಲ್ಲಿ ಒಂದಷ್ಟು ಸ್ಟಡೀಸ್ ಅಂದ್ರೆ ಶೋ ಮಾಡಿದೆ, ಒಂದಷ್ಟು ಸ್ಟಡೀಸ್ ಹೇಳಿದೆ. ಅದು ನೀವೇನಾದ್ರೂ ಓರಲ್ ಸಪ್ಲಿಮೆಂಟ್ಸ್ ಆಗಿ ನೀವು ವೈಟಮಿನ್ ಎ ನ ತಗೊಳ್ತೀರಾ ಅಂತಂದ್ರೆ ಬೇಬಿ ಬರ್ತ್ ಡಿಫೆಕ್ಟ್ಸ್ ಜಾಸ್ತಿ ಇರುತ್ತೆ ಅಂತ. ಟಾಪಿಕಲ್ ಕ್ರೀಮ್ಸ್ ಕೂಡ ಯೂಸ್ ಮಾಡಬಾರ್ದು ಅಂತಾನೆ ಹೇಳಿರೋದು. ಬಿಕಾಸ್ ನಿಮ್ಮ ಬೇಬಿಯಲ್ಲಿ ಬರ್ತ್ ಡಿಫೆಕ್ಟ್ಸ್ ಜಾಸ್ತಿ ಆಗುತ್ತೆ ನೀವು ಪ್ರೆಗ್ನೆಂಟ್ ಇದ್ದಾಗ ಟ್ರೆಟಿನಾಲ್ ಅಥವಾ ರೆಟಿನಾಲ್ ನ ಯೂಸ್ ಮಾಡಿದ್ರೆ. ಸೊ ಏನಕ್ಕೆ ರಿಸ್ಕ್ ತಗೋಬೇಕು? ಸೊ 1 ವರ್ಷ 2 ವರ್ಷ ನೀವು ಟ್ರೆಟಿನಾಯಿನ್ ಅಥವಾ ರೆಟಿನಾಲ್ ಯೂಸ್ ಮಾಡಿಲ್ಲ ಅಂದ್ರೆ ಏನೂ ಆಗಲ್ಲ. ಸೊ ಪ್ರೆಗ್ನೆಂಟ್ ಇದ್ದೀರಾ ಅಂದ್ರೆ ಇದನ್ನ ಥಿಂಕ್ ಕೂಡ ಮಾಡಬೇಡಿ, ರೆಟಿನಾಲ್ ಅಥವಾ ಟ್ರೆಟಿನಾಯಿನ್ ನ ಯೂಸ್ ಮಾಡಬೇಕು ಅನ್ನೋದನ್ನ. ಓಕೆ, ಸೊ ಇನ್ನೊಂದು ಬ್ರೆಸ್ಟ್ ಫೀಡಿಂಗ್. ಸೊ ಬ್ರೆಸ್ಟ್ ಫೀಡಿಂಗ್ ಅವರು ಅಷ್ಟೇ, ಇವಾಗ ಮಗು ಆಯ್ತು ನಾನು ಯೂಸ್ ಮಾಡ್ಬೋದು ಅನ್ಕೊಂಡ್ರೆ ಇಟ್ ಇಸ್ ರಾಂಗ್. ಸೊ ನೀವು ಕೂಡ ಎನಿ ಕೈಂಡ್ ಆಫ್ ಟ್ರೆಟಿನಾಯಿನ್ ಆಗ್ಲಿ ರೆಟಿನಾಲ್ ಆಗ್ಲಿ ಯೂಸ್ ಮಾಡಬಾರ್ದು. ಯಾಕಂದ್ರೆ ನೀವಿನ್ನ
ಮಿಲ್ಕ್ ಫೀಡ್ ಮಾಡ್ತಿದ್ದೀರಾ ಅಲ್ವಾ, ಸೊ ಟಾಪಿಕಲ್ ಕ್ರೀಮ್ಸ್ ಬಂದು ನಿಮ್ ಸ್ಕಿನ್ನಿಗೆ ಅಬ್ಸರ್ವ್ ಆಗುತ್ತೆ. ಸೊ ಅಬ್ಸರ್ವ್ ಆಗಿನೇ ಅದು ನಿಮ್ಗೆ ಹೊಸ ಸೆಲ್ಸ್ ನ ನಿಮ್ಮ ಸ್ಕಿನ್ ಅಲ್ಲಿ ಜನರೇಟ್ ಮಾಡೋದು, ಅಂದ್ರೆ ವಿಚ್ ಇಸ್ ನಿಮ್ಮ ಕೊಲಾಜಿನ್ ಸಪ್ಲೈನ ಜಾಸ್ತಿ ಮಾಡ್ತಿದೆ ನಿಮ್ ಸ್ಕಿನ್ ಅಲ್ಲಿ ಅಂತ. ಓಕೆ, ವೈಟಮಿನ್ ಎ ಯೂಸ್ ಮಾಡ್ಬೇಕಾದ್ರೆ ಅಂದ್ರೆ ಇಟ್ ಇಸ್ ಅಬ್ಸರ್ವಿಂಗ್ ಇನ್ ಟು ಯುವರ್ ಸ್ಕಿನ್. ಓಕೆ, ಸೊ ಯೂಸ್ ಮಾಡಬಾರ್ದು ಬ್ರೆಸ್ಟ್ ಫೀಡಿಂಗ್ ಮಾಡ್ತಿದ್ರು ಕೂಡ. ತುಂಬಾ ಸೆನ್ಸಿಟಿವ್ ಸ್ಕಿನ್ ಇರೋರು, ಸೆನ್ಸಿಟಿವ್ ಸ್ಕಿನ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಅವ್ರಿಗೆ ಯಾವುದೇ ಕೈಂಡ್ ಆಫ್ ಕ್ರೀಮ್ ನ ಯೂಸ್ ಮಾಡಿದ್ರೆ ಅದರಿಂದನೇ ಆಗೋ ಸೈಡ್ ಎಫೆಕ್ಟ್ ಜಾಸ್ತಿ ಇರುತ್ತೆ. ಸೊ ಅಂತವ್ರು ಕೂಡ ವೈಟಮಿನ್ ಎ ನ ಯಾರದೇ ಇನ್ಸ್ಟ್ರಕ್ಷನ್ ಇಲ್ಲದೆ, ಈವನ್ ನಾನ್ ಹೇಳ್ದೆ ಅಂತಾನು ಕೂಡ ಯಾರು ಯೂಸ್ ಮಾಡಬೇಡಿ. ಸೊ ನೀವು ಹೋಗಿ ನಿಮ್ಮ ಡರ್ಮಟಾಲಜಿಸ್ಟ್ ನ ಕನ್ಸಲ್ಟ್ ಮಾಡಿ ಸೆನ್ಸಿಟಿವ್ ಸ್ಕಿನ್ ಇರೋರು ಯೂಸ್ ಮಾಡ್ಬೇಕಾಗತ್ತೆ ವೈಟಮಿನ್ ಎ ಇರುವಂತ ಎನಿ ಕೈಂಡ್ ಆಫ್ ರೆಟಿನಾಲ್ ನಿಮ್ಗೆ ಏನಾದ್ರೂ ಸಜೆಸ್ಟ್ ಮಾಡಿದ್ರೆ ಡಾಕ್ಟರ್. ಓಕೆ, ಸೊ ಇದಿಷ್ಟು ಜನ ಯೂಸ್ ಮಾಡಬಾರ್ದು. ಇನ್ನೊಂದಷ್ಟು ಕನ್ಫ್ಯೂಷನ್, ನಾನು ಟ್ರೆಟಿನಾಲ್ ಯೂಸ್ ಮಾಡಿದ್ರೆ ನನ್ನ ಸ್ಕಿನ್ ಕಲರ್ ಚೇಂಜ್ ಮಾಡ್ಬೋದಾ ಅಂತ. ನೋ, ಇಟ್ ಇಸ್ ಮಿತ್. ಓಕೆನಾ? ಸೊ ಏನಾಗುತ್ತೆ, ನಿಮ್ಮ ಸ್ಕಿನ್ ಕಲರ್ ನ ಚೇಂಜ್ ಮಾಡಕ್ಕೆ ಟ್ರೆಟಿನಾಯಿನ್ ಹೆಲ್ಪ್ ಅಂತೂ ಮಾಡಲ್ಲ. ನಿಮ್ ಸ್ಕಿನ್ ಡಿಸ್ಕಲರೇಷನ್ ನ ಹೋಗ್ಸೋದಕ್ಕೆ ಟ್ರೆಟಿನಾಯಿನ್ ಹೆಲ್ಪ್ ಮಾಡುತ್ತೆ. ಅಂದ್ರೆ ನೀವು ಟ್ಯಾನ್ ಆಗಿದ್ದೀರಾ ಅಥವಾ ಪಿಗ್ಮೆಂಟೇಷನ್ ಇದೆ, ಅನ್ನಿವನ್ ಸ್ಕಿನ್ ಟೋನ್ ಇದೆ ಅಂದ್ರೆ ಮಾತ್ರ ಟ್ರೆಟಿನಾಯಿನ್ ಟ್ರೀಟ್ ಮಾಡೋದು. ಅಂದ್ರೆ ಯಾಕೆ ಅಂದ್ರೆ ಆಗ್ಲೇ ಹೇಳ್ದಂಗೆ ಹೊಸ ಸ್ಕಿನ್ ಜನರೇಟ್ ಆಗುತ್ತೆ, ಅಂದ್ರೆ ಸ್ಕಿನ್ ಅಲ್ಲಿ ಹೊಸ ಹೊಸ ಸೆಲ್ಸ್ ನ ಅದು ಜನರೇಟ್ ಮಾಡುತ್ತಲ್ವಾ ವೈಟಮಿನ್ ಎ ಯೂಸ್ ರೆಟಿನಾಲ್ ನ ಯೂಸ್ ಮಾಡ್ಬೇಕಾದ್ರೆ ಹೊಸ ಸೆಲ್ಸ್ ನ ಜನರೇಟ್ ಮಾಡುತ್ತಲ್ವಾ ನಿಮ್ ಸ್ಕಿನ್ ಅಲ್ಲಿ. ಸೊ ಹಾಗಾಗಿ ನಿಮ್ಗೆ ಒಂದು ಗ್ಲೋಯಿಂಗ್ ಸ್ಕಿನ್ ಅನ್ನೋದು ಗ್ರಾಜುವಲಿ ಯೂಸ್ ಮಾಡ್ತಾ ಸಿಗ್ತಾ ಹೋಗುತ್ತೆ. ಓಕೆನಾ? ಸೊ ಇದನ್ನ ನಾನು ಬಂದು ಸ್ಕಿನ್ ಲೈಟ್ನಿಂಗ್ ಕ್ರೀಮ್ ಅಂತನೋ ವೈಟ್ನಿಂಗ್ ಕ್ರೀಮ್ ಅಂತನೋ ಅಂತ ಹೇಳಕ್ ಆಗಲ್ಲ. ಇರೋ ನಿಮ್ಮ ಸ್ಕಿನ್ ಟೋನ್ ಇರುತ್ತಲ್ಲ, ಟೋನ್ ಲೈಕ್ ಟ್ಯಾನ್ ಆಗಿರೋದು, ಪಿಗ್ಮೆಂಟೇಷನ್ ಆಗಿರೋದು, ಅನ್ನಿವನ್ ಸ್ಕಿನ್ ಟೋನ್ ಇರೋದು, ಇದನ್ನ ಕಡಿಮೆ ಮಾಡುತ್ತೆ, ಗ್ರಾಜುವಲಿ ಕ್ಲಿಯರ್ ಮಾಡುತ್ತೆ. ಓಕೆ, ಇದಿಷ್ಟೇ ಹೇಳ್ಬೋದು. ಫೇರ್ ಆಗೋದಕ್ಕೆಲ್ಲ ಹೆಲ್ಪ್ ಮಾಡಲ್ಲ. ಓಕೆನಾ? ಇದೊಂದು ಕನ್ಫ್ಯೂಷನ್ ಇತ್ತಲ್ವಾ, ಇದು ಹೇಳ್ಬೇಕಾ ಇಲ್ಲ ಗೊತ್ತಿಲ್ಲ. ನೀವೇನಾದ್ರೂ ಅಂಡರ್ ಎನಿ ಮೆಡಿಕೇಶನ್ ಹೋಗ್ತಿದ್ರೆ, ಎನಿ ಕೈಂಡ್ ಆಫ್ ಮೆಡಿಕೇಶನ್, ಆ ಮೆಡಿಕೇಶನ್ ಅಂದ್ರೆ ನೀವೇ ಅರ್ಥ ಮಾಡ್ಕೋಬೇಕು. ನಿಮ್ಮ ಬಾಡಿಯಲ್ಲಿ ನಿಮ್ಗೆ ಏನಾದ್ರೂ ಡಿಸೀಸ್ ಏನಾದ್ರೂ ಇದ್ದು ನೀವು ಅದರಲ್ಲಿ ಮೆಡಿಷನ್ ತಗೊಳ್ತಿದ್ದೀರಾ ಕಂಟಿನ್ಯೂಸ್ ಆಗಿ ಅಂದ್ರೆ ಅಂತವ್ರು ಕೂಡ ಡೈರೆಕ್ಟ್ ಆಗಿ ನೀವು ರೆಟಿನಾಲೇ ಆಗ್ಲಿ ಟ್ರೆಟಿನಾಯ್ನೇ ಆಗ್ಲಿ ಯೂಸ್ ಮಾಡಕ್ ಹೋಗ್ಬೇಡಿ. ಸಜೆಸ್ಟ್ ಮಾಡಿ ಡಾಕ್ಟರ್ನ, ಆಮೇಲೆ ನೀವು ಯೂಸ್ ಮಾಡಬೇಕು. ಓಕೆನಾ? ಅಂಡ್ ನೆಕ್ಸ್ಟ್ ಏನಿದೆ, ಸೊ ಇದಿಷ್ಟು ನನಗೆ ಗೊತ್ತಿರೋ ಅಷ್ಟು ನಾನು ಹೇಳಿದೀನಿ ಯಾರು ಯೂಸ್ ಮಾಡಬಾರ್ದು ಅಂತ. ಯಾರು ಯೂಸ್ ಮಾಡಬೇಕು, ಸೊ ನನ್ನ ಹಳೆ ವಿಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ. ನಿಮ್ಗೆ ಏನಾದ್ರೂ ನಾರ್ಮಲ್ ಸ್ಕಿನ್ ಟೈಪ್ ಇದೆ ಅಂಡ್ ಅಬೌಟ್ 25 ಇದ್ದೀರಾ ಅಂಡ್ ಸ್ಕಿನ್ ಅಲ್ಲಿ ಪಿಂಪಲ್ಸ್ ಇದೆ ಅಂಡ್ ಮಾರ್ಕ್ಸ್ ಇದೆ, ಈ ತರದವರೆಲ್ಲ ಯೂಸ್ ಮಾಡ್ಬೋದು. ಎಷ್ಟು ಈ ರೆಟಿನಾಲ್ ಅಲ್ಲಿ ಬೆನಿಫಿಟ್ಸ್ ನೋಡ್ತೀರಾ, ನೀವು ಅದನ್ನ ರಾಂಗ್ ಆಗಿ ಯೂಸ್ ಮಾಡಿದ್ರೆ ಅಷ್ಟೇ ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಅದಕ್ಕೋಸ್ಕರ ಇಷ್ಟು ನಾನು ಒತ್ತಿ ಹೇಳ್ತಿರೋದು. ಸರ್ ಕನ್ಸಲ್ಟ್ ಮಾಡಿ ತಗೊಳ್ಳಿ, ಯೂಸ್ ಮಾಡಿ ಅಲ್ವಾ, ಅಷ್ಟೇ. ಬಟ್ ಇದು ರೆಟಿನಾಲ್ ಬಂದು ಒಂಥರ ಗೇಮ್ ಚೇಂಜಿಂಗ್ ವರ್ಡ್ ನ ಯೂಸ್ ಮಾಡ್ತಿದ್ದೀನಿ. ಸೊ ಆ ತರ ಒಂದು ಕ್ರೀಮ್. ಓಕೆನಾ? ನೀವು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡಿದ್ರೆ ನಿಮ್ ಸ್ಕಿನ್ ನ ನೀವು ಒಳ್ಳೆ ರೀತಿ ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಬಹುದು. ಓಕೆ, ಅದ್ರ ಜೊತೆ ಒಳ್ಳೆ ಡಯಟ್ ಕೂಡ ಇಡ್ಬೇಕು. ಸೊ ಇದಿಷ್ಟು, ಬಟ್ ಕೇರ್ಫುಲ್ ಆಗಿ ಯೂಸ್ ಮಾಡಿ ಟ್ರೆಟಿನಾಯಿನ್. ನೆಕ್ಸ್ಟ್ ಬಂದು ಆ ಟ್ರೆಟಿನಾಯಿನ್ ವಿಡಿಯೋಗೆ ಈ ಪ್ರೆಗ್ನೆಂಟ್ ಇರೋರು ಅಥವಾ ಬ್ರೆಸ್ಟ್ ಫೀಡಿಂಗ್ ಮಾಡೋರ್ದು ಸ್ವಲ್ಪ ಕಮೆಂಟ್ಸ್ ಇದ್ದಿದ್ರಿಂದ ಅದು ಹೇಳ್ಬಿಡ್ತೀನಿ. ನಿಮ್ಮ ಸ್ಕಿನ್ ಕೇರ್ ಬಂದು ಪ್ರೆಗ್ನೆಂಟ್ ಇದ್ದೀರಾ ಅಥವಾ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿದ್ದೀರಾ ಅಥವಾ ಬ್ರೆಸ್ಟ್ ಫೀಡಿಂಗ್ ಇದ್ದೀರಾ ಅಂದ್ರೆ ನಿಮ್ಮ ಸ್ಕಿನ್ ಕೇರ್ ಯು ಶುಡ್ ಕೀಪ್ ಇಟ್ ಆಸ್ ಸಿಂಪಲ್ ಆಸ್ ಪಾಸಿಬಲ್. ಎಷ್ಟು ಸಿಂಪಲ್ ಆಗಿ ನಿಮ್ಮ ಸ್ಕಿನ್ ಕೇರ್ ನ ಇಡಬೇಕು ಅಷ್ಟು ಸಿಂಪಲ್ ಆಗಿ ನಿಮ್ಮ ಸ್ಕಿನ್ ಕೇರ್ ಇರಬೇಕು. ಅಂದ್ರೆ ಸೀರಮ್ ಅಲ್ಲಿ ನೀವು ಈಗ ನಿಯಾಸಿನಮೈಡ್ ಯೂಸ್ ಮಾಡ್ಬೋದು. ಏನು ಅದರಿಂದ ನಿಮ್ಗೇನು ಲೈಕ್ ಬೇಬಿಗೆ ಆಗ್ಲಿ ನಿಮ್ಗೆ ಆಗ್ಲಿ ಏನು ಹಾರ್ಮ್ಫುಲ್ ಅನ್ನೋ ಎಫೆಕ್ಟ್ಸ್ ಏನೂ ಇಲ್ಲ ನಿಯಾಸಿನಮೈಡ್ ಅಲ್ಲಿ. ಅಂಡ್ ಮಿನರಲ್ ಸನ್ಸ್ಕ್ರೀನ್ ನ ಯೂಸ್ ಮಾಡಬೇಕು. ಓಕೆ, ಯಾವುದು ಕೆಮಿಕಲ್ ಸನ್ಸ್ಕ್ರೀನ್ ನ ಯೂಸ್ ಮಾಡಬಾರ್ದು. ಓಕೆ, ನಿಮ್ಗೇನಾದ್ರೂ ಪ್ರೆಗ್ನೆಂಟ್ ಲೇಡೀಸ್ ಅಥವಾ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿರೋರು ಅಥವಾ ಬ್ರೆಸ್ಟ್ ಫೀಡಿಂಗ್ ಅವ್ರದ್ದು ಸ್ಕಿನ್ ಕೇರ್ ರುಟೀನ್ ಯಾವ ತರ ಇರಬೇಕು ಅಂತ ಇಂಟ್ರೆಸ್ಟ್ ಇದೆ ಅಂದ್ರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅವರ ಸ್ಕಿನ್ ಕೇರ್ ಅಲ್ಲಿ ಏನೇನು ಯೂಸ್ ಮಾಡಬಾರ್ದು, ಏನೇನ್ ಯೂಸ್ ಮಾಡಬೇಕು ಅನ್ನೋದನ್ನ ನಾನು ಕಮಿಂಗ್ ವಿಡಿಯೋಸ್ ಅಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೀವು ಕಮೆಂಟ್ ಮಾಡ್ಬೋದು ನಿಮ್ಗೆ ಏನಾದ್ರೂ ಅದ್ರ ಬಗ್ಗೆ
ವಿಡಿಯೋ ಬೇಕು ಅಂದ್ರೆ. ಓಕೆ, ನೀವು ಪ್ರೆಗ್ನೆನ್ಸಿ ಇದ್ದೀರಾ, ಪ್ಲಾನ್ ಮಾಡ್ತಿದ್ದೀರಾ, ಬ್ರೆಸ್ಟ್ ಫೀಡಿಂಗ್ ಇದ್ದೀರಾ ಅಂದ್ರೆ ಆ ಟೈಮಲ್ಲಿ ನಿಮ್ಮ ಸ್ಕಿನ್ ಅಲ್ಲಿ ಲಾಟ್ ಆಫ್ ಚೇಂಜಸ್ ಆಗೋದು ಇಟ್ ಇಸ್ ವೆರಿ ಕಾಮನ್. ಯಾಕಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಜಾಸ್ತಿನೇ ಇರುತ್ತೆ. ಸೊ ಏರ್ ಫಾಲ್ ಆಗೋದು, ಸ್ಕಿನ್ ಟೆಕ್ಸ್ಚರ್ ಚೇಂಜ್ ಆಗೋದು, ಪಿಂಪಲ್ಸ್, ಇದೆಲ್ಲ ಕಾಮನ್. ಅದ್ರ ಬಗ್ಗೆ ನೀವು ಜಾಸ್ತಿ ಸ್ಟ್ರೆಸ್ ಮಾಡಿದ್ರೆ ಇಟ್ ಕ್ಯಾನ್ ಇನ್ಕ್ರೀಸ್ ಇನ್ನ ಜಾಸ್ತಿ. ಓಕೆನಾ? ಸೊ ಅದನ್ನ ಬಿಟ್ಟು ಆ ಟೈಮ್ನ ನೀವು ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಆ ಟೈಮ್ನ ಸ್ಪೆಂಡ್ ಮಾಡಿ ಅದೊಂದಷ್ಟು ಏನು 1 ವರ್ಷ 2 ವರ್ಷ ಅದು ಕಳೆದ ಮೇಲೆ ಮತ್ತೆ ನಿಮ್ಮನ್ನ ನೀವು ಕರೆಕ್ಟ್ ಮಾಡ್ಕೊಳ್ಬೋದು ಅಂತ ನನ್ಗನ್ಸುತ್ತೆ. ಸೊ ಆ ಟೈಮ್ಗೆ ಯಾವುದು ಸ್ಕಿನ್ ಕೇರ್ ನಿಮ್ಮ ಸ್ಕಿನ್ನಿಗೆ ಸೂಟಬಲ್ ಅದು ಮಾತ್ರ ಯೂಸ್ ಮಾಡಬೇಕು. ಅದನ್ನ ನಾನು ಕಮ್ಮಿಂಗ್ ವಿಡಿಯೋಸ್ಗಳಲ್ಲಿ ತಿಳಿಸ್ಕೊಡ್ತೀನಿ. ಅಂಡ್ ಆಲ್ಸೋ ಇಟ್ ಇಸ್ ಇಂಪಾರ್ಟೆಂಟ್, ನೀವು ನಿಮ್ಮ ಡಾಕ್ಟರ್ಸ್ನ ಪ್ರೆಗ್ನೆಂಟ್ ಇದ್ದೀರಾ ಅಥವಾ ಬ್ರೆಸ್ಟ್ ಫೀಡಿಂಗ್ ಮಾಡ್ತಿದ್ದೀರಾ, ಪ್ಲಾನ್ ಮಾಡ್ತಿದ್ದೀರಾ ಅಂದ್ರೆ ಕನ್ಸಲ್ಟ್ ಮಾಡೋದು ಕೂಡ ವೆರಿ ಇಂಪಾರ್ಟೆಂಟ್. ಪ್ರೆಗ್ನೆಂಟ್ ಟೈಮಲ್ಲಿ ನಿಮ್ಗೆ ಜಾಸ್ತಿ ಪಿಂಪಲ್ಸ್ ಆಗ್ತಿದೆ, ಪಿಂಪಲ್ಸ್ ಮಾರ್ಕ್ಸ್ ಎಲ್ಲ ಜಾಸ್ತಿ ಇದೆ ಅಂದ್ರೆ ಟ್ರೆಟಿನಾಯಿನ್ ಬದಲು ಆಸಿಲಿಕ್ ಆಸಿಡ್ ಅಂತ ಬರುತ್ತೆ, ಅದನ್ನ ಯೂಸ್ ಮಾಡ್ಬೋದು. ಬಟ್ ಅದನ್ನ ಯೂಸ್ ಮಾಡೋಕ್ಕಿಂತ ಮುಂಚೆನೂ ಕೂಡ ಯು ಮಸ್ಟ್ ಕನ್ಸಲ್ಟ್ ದಿ ಡಾಕ್ಟರ್. ಓಕೆನಾ? ಅದು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕೊಡಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲಿ. ಸೊ ನೀವು ಕನ್ಸಲ್ಟ್ ಮಾಡಿ ನೀವು ತಗೋಬಹುದು. ಜಸ್ಟ್ ಫಾರ್ ಅನ್ ಐಡಿಯಾ ನಾನು ನಿಮ್ಗೆ ಆ ಕ್ರೀಮ್ದು ಹೇಳ್ತಿರೋದು. ಆಸಿಲಿಕ್ ಆಸಿಡ್ ನ ನೀವು ಟ್ರೆಟಿನಾಯಿನ್ ಬದಲಾಗಿ ಯೂಸ್ ಮಾಡಬಹುದು, ವಿಚ್ ಇಸ್ ವೈಟಮಿನ್ ಎ ಫ್ರೀ ಅಂದ್ರೆ ರೆಟಿನಾಲ್ ಫ್ರೀ ಯೂಸ್ ಮಾಡಬಹುದು ಆ ಕ್ರೀಮ್ ನ ಪಿಂಪಲ್ಸಿಗೆಲ್ಲ ಇದ್ರೆ. ಓಕೆ, ಅಂಡ್ ನಾನು ಮುಂದೆ ಬರೋ ವಿಡಿಯೋಸ್ಗಳಲ್ಲಿ ತಿಳಿಸ್ಕೊಡ್ತೀನಿ ಯಾವ ಕ್ಲಿನ್ಸರ್ ಅಂಡ್ ಯಾವ ಸನ್ಸ್ಕ್ರೀನ್ ಅಂಡ್ ಯಾವ ಸೀರಮ್ ಇದೆಲ್ಲ ನಿಮ್ಗೆ ಪ್ರೆಗ್ನೆನ್ಸಿ ಫ್ರೆಂಡ್ಲಿ ಆಗಿರುತ್ತೆ ಸ್ಕಿನ್ ಕೇರ್ ಅನ್ನೋದನ್ನ ನಾನು ಫ್ಯೂಚರ್ ಬರೋ ವಿಡಿಯೋಸ್ ಅಲ್ಲಿ ಹೇಳ್ತೀನಿ. ಸೊ ವೇಟ್ ಮಾಡ್ತಾ ಇರಿ. ಅಷ್ಟು ಜನಕ್ಕೆ ಇದ್ದ ಡೌಟ್ ನ ನಾನು ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡಿದೀನಿ ಅನ್ಕೊಳ್ತೀನಿ. ಸೊ ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಅಂಡ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಅಂಡ್ ಈಗ ನನ್ನ ಸ್ಕಿನ್ ನೋಡೋದಕ್ಕೆ ಸ್ವಲ್ಪ ಹಾಳಾಗಿದೆ ಅಂಡ್ ನನ್ನ ಫೇಸ್ ಕೂಡ ಸ್ವೆಲ್ಲಿಂಗ್ ಆಗಿದೆ ಬಿಕಾಸ್ ಆಫ್ ಸಮ್ ರೀಸನ್. ಸೊ ಎಲ್ಲ ಟೆಂಪ್ರವರಿ ಹೋಗುತ್ತೆ. ಸೊ ಸ್ಟ್ರೆಸ್ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ. ಅಂದ್ರೆ ನನಗೆ ನಾನು ಹೇಳ್ಕೊಡ್ತಿರೋದು ಓಕೆ, ಸ್ಟ್ರೆಸ್ ಫ್ರೀ ಆಗಿರ್ಬೇಕು ಅಂತ ಅಷ್ಟೇ. ಸೊ ಅದೆಲ್ಲ ಟೆಂಪ್ರವರಿ ಇರುತ್ತೆ, ಹೋಗುತ್ತೆ. ಸೊ ಇಷ್ಟೇ ನೀವು ಥಿಂಕ್ ಮಾಡ್ಬಿಟ್ಟು ಆರಾಮಾಗಿರಿ. ಬಟ್ ಒಂದು ಒಳ್ಳೆ ಸಿಂಪಲ್ ಸ್ಕಿನ್ ಕೇರ್ನ ಫಾಲೋ ಮಾಡ್ಕೊಳ್ಳಿ ಟು ಹ್ಯಾವ್ ಅ ಹೆಲ್ದಿ ಸ್ಕಿನ್ ಅಷ್ಟೇ. ಸೊ ಇದಿಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ಇದೇ ತರ ಸಪೋರ್ಟ್ ಇರಲಿ. ನಾನು ತುಂಬಾ ವಿಡಿಯೋಸ್ನ ಅಪ್ಲೋಡ್ ಮಾಡೋದು ಲೇಟ್ ಮಾಡ್ತಿದ್ದೀನಿ. ಇನ್ಮೇಲೆ ಕನ್ಸಿಸ್ಟೆನ್ಸ್ ಆಗಿ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್. ಬೈ ಬೈ ಎವ್ರಿವನ್, ಟೇಕ್ ಕೇರ್.